ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಆಗಿ ಒಂದು ಸ್ವೀಟ್ ಮಾಡಿದ್ದಾರೆ. ಅದು ಏನು ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋ ಫುಲ್ ಕೊನೆವರೆಗೂ ನೋಡಿ. ನಮಸ್ಕಾರ, ನಾನು ನಿಮ್ಮ ಯಾದಗಿರಿ ಹುಡುಗಿ. ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಮನೆಯಲ್ಲಿ ಹೋಳಿಗೆ ಮಾಡಿದ್ದಾರೆ. ಹೋಳಿಗೆನ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ನನಗೊಂದ್ಸತಿ ಕಾಮೆಂಟ್ ಮಾಡಿ. ನಮ್ಮ ಕಡೆ ಅಂತೂ ಹೋಳಿಗೆನೇ ಅಂತಾರೆ. ನಮ್ಮ ಸೈಡ್ ಯಾದಗಿರಿ ಭಾಗದಲ್ಲಿ. ನಮ್ಮ ಅಮ್ಮಗೆ ಹೋಗಿ ಹೀಗೆ ಕೇಳಿದೆ, ಅಮ್ಮ ಇವತ್ತೇನು ಸ್ಪೆಷಲ್ಲು, ಹೋಳಿಗೆ ಮಾಡ್ತಿದ್ಯಾ ಅಂತ ಕೇಳಿದೆ. ಇವತ್ತು ಅಮಾವಾಸ್ಯೆ ಇದೆ, ಅದಕ್ಕೋಸ್ಕರ ಹೋಳಿಗೆ ಮಾಡ್ತೀನಿ ಅಂತ ಹೇಳಿದ್ಲು. ಓಕೆ, ನನಗೂ ಹೋಳಿಗೆ ತಿನ್ಬೇಕು ಅನಿಸಿತ್ತು, ಬಟ್ ನಾನೇನು ಜಾಸ್ತಿ ತಿನ್ನಲ್ಲ, ಸ್ವಲ್ಪನೇ ತಿಂತೀನಿ. ಅದಕ್ಕಂದರೆ ಡೆಲಿವರಿ ಆದಮೇಲೆ ಜಾಸ್ತಿ ಹೋಳಿಗೆ ತಿನ್ನಬಾರ್ದು ಅಂತಾರೆ, ಅದಕ್ಕಂತಲೇ ತಿನ್ನೋದಿಲ್ಲ. ನಮ್ಮಮ್ಮ ಹೋಳಿಗೆ ಹೇಗೆ ಮಾಡಿದ್ದಾರೆ ಅದಕ್ಕೆ ರೆಸಿಪಿ ಪೂರ್ತಿ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಇದೇ ಥರ ನಿಮ್ಮ ಮನೆಯಲ್ಲಿ ಅಮಾವಾಸ್ಯೆ ದಿನ ಏನು ಸ್ಪೆಷಲ್ ಮಾಡ್ಕೊಂಡಿದ್ದೀರಾ ಅಂತ ನನಗಂತೂ ಕಮೆಂಟ್ ಮಾಡಿ. ಈ ಥರ ನಮ್ಮ ಮನೇಲಿ ದಿನಾಲೂ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ. ಅದರಲ್ಲಿ ಇವತ್ತು ಅಮಾವಾಸ್ಯೆ ಇನ್ನೂ ಸ್ಪೆಷಲ್ ಇರುತ್ತೆ. ನನಗಂತೂ ಹೋಳಿಗೆ ಹಾಗೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ತುಪ್ಪ ಬದನೆಕಾಯಿ ತಿನ್ನೋದು ಭಾಳ ಇಷ್ಟ. ಈ ಥರ ನಂಗೆ ತಿನ್ನೋದು ತುಂಬ ಇಷ್ಟ. ನಿಮಗೂ ಈ ಥರ ಇಷ್ಟ ಇರುತ್ತೆ ಅಂತ ಅಂದ್ಕೋತಿದ್ದೀನಿ. ಈ ಥರ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಾ ವೀಡಿಯೋಸ್, ಬಟ್ ಸಬ್ಸ್ಕ್ರೈಬ್ ಬರ್ತಾ ಇಲ್ಲ. ನಿಮಗಿಷ್ಟ ಆಗಿರುವ ನಿಮಗೋಸ್ಕರ ಮಾಡಿರುವ ವೀಡಿಯೋಗಳೇ ಬರ್ತವೆ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಈ ಥರ ವೀಡಿಯೋಗಳು ಬೇಕಂದ್ರೆ ನನಗೊಂದ್ಸತಿ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ, ಈ ಥರ ವೀಡಿಯೋ ಮಾಡಿ ಅಂತ. ಅದೇ ಥರ ವೀಡಿಯೋನೇ ಮಾಡ್ತೀನಿ. ಅಮಾವಾಸ್ಯೆ ದಿನ ನಾವೇನೇನು ಮಾಡಿದ್ದೀವಿ ಮನೆಯಲ್ಲಿ, ಯಾವ ಥರ ಪೂಜೆ ಮಾಡ್ಕೊಂಡು ಯಾವ ಥರ ತಿಂಡಿ ಮಾಡಿದ್ದೀವಿ ಅಂತ ಫುಲ್ ವೀಡಿಯೋ ಪೋಸ್ಟ್ ಮಾಡಿರ್ತೀನಿ. ನೋಡಿ ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.